ಸಿಂಹರಾಶಿ, ನಿಮ್ಮ ಸ್ವಭಾವ ಪರಿವರ್ತನೆಗೋಸ್ಕರವಾಗಿ ಜನ ನಿಮ್ಮನ್ನು ಟೀಕೆ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಏನಪ್ಪ ಒಂದು ಸಾರಿ ಇದ್ದ ಹಾಗೆ ಇನ್ನೊಂದು ಸಾರಿ ಇರೋದಿಲ್ಲ, ಏನು ಇವ್ರ ಕಥೆ ಅನ್ನುವಂತಹ ಭಾವನೆ ಜನಕ್ಕೆ ಬರುತ್ತೆ. ನೀವು ಹಾಗೆ ನಡ್ಕೊಳ್ತೀರಿ ಅಂತ ಅರ್ಥ. ಆ ರೀತಿ ಆಗಬಾರ್ದು. ಎಲ್ಲ ಕಾಲದಲ್ಲೂ ಕೂಡ ವಿವೇಚನೆಯನ್ನು ಇಟ್ಟುಕೊಂಡು ವರ್ತಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ವರ್ತನೆ, ವ್ಯಕ್ತಿತ್ವ ಇದೆರಡನ್ನೂ ಕಾಪಾಡಿಕೊಳ್ಬೇಕು. ಯಾವಾಗ ನಮ್ಮನ್ನೇ ನಾವು ಮರೆತು ವರ್ತಿಸ್ತಾ ಇದ್ದರೂ ಕೂಡ ಜನ ಅದನ್ನು ಗಮನಿಸ್ತಾರೆ. ಜನಕ್ಕೋಸ್ಕರವಾಗಿಯೇ ನಾವು ಬದುಕೋದು ಅನ್ನುವಂತಹ ಅಪಾರ್ಥವೂ ಬೇಡ. ಆದರೆ ಸಮಾಜದ ಹಿತದೃಷ್ಟಿಯಲ್ಲಿ ನಮ್ಮಿಂದ ಏನೂ ಅಪರಾಧಗಳು ಆಗಬಾರ್ದು, ತಪ್ಪುಗಳು ಆಗಬಾರ್ದು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಇರಬೇಕು. ನಮಗೆ ಗೊತ್ತಿಲ್ಲದೆ ಅಥವಾ ಅಚಾತುರ್ಯವಾಗಿ ಏನಾದರೂ ನಡೆದರೆ ಅದನ್ನು ತಿದ್ದುಕೊಳ್ಳುವಂತಹ ಮನೋಭಾವ ನಮ್ಮದಾಗಿರಬೇಕು. ನಾನೇ ಅನ್ನುವಂತಹ ದುರಹಂಕಾರ, ದುರಭಿಮಾನಗಳು ದೂರವಾಗಬೇಕು ಅನ್ನುವಂತಹ ಮಾತು. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ಮಕ್ಕಳಿಂದ ನಿಮಗೆ ಅಪಮಾನವಾಗ್ತಕ್ಕಂಥದ್ದು, ಮಕ್ಕಳು ತೆಗೆದುಕೊಳ್ತಕ್ಕಂತಹ ಕೆಲವು ನಿರ್ಧಾರ ನೀವು ತಲೆಯನ್ನು ಎತ್ತಲಿಕ್ಕೆ ಆಗದೇ ಇರುವಂಥದ್ದು ಆಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ನಿರ್ದಿಷ್ಟವಾದಂತಹ ಗುರಿ ಇರಲಿ, ಆದರೆ ದುರಾಲೋಚನೆಗಳು ಬೇಡ. ಯಾವುದೋ ಮಾರ್ಗದಿಂದ ನಾನು ಗುರಿಯನ್ನು ಸಾಧಿಸ್ತೀನಿ ಅಂತಕ್ಕಂತಹ ಒಂದು ಕೆಟ್ಟ ನಿರ್ಧಾರಗಳು ಕೂಡ ಬೇಡ. ಅದು ಯಶಸ್ಸಿನ ಹಾದಿ ಅಲ್ಲ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಳಿ. ಅತಿಯಾದಂತಹ ಗಳಿಕೆಗೆ ಮನಸ್ಸನ್ನು ಕೊಡ್ತೀರಿ. ನಾನು ಒಂದಷ್ಟು ಸಂಪಾದಿಸ್ಬಿಡಬೇಕು, ಎಲ್ಲವೂ ಕೂಡ ನನ್ನದಾಗಬೇಕು ಅನ್ನುವಂತಹ ಕೆಟ್ಟ ಆಲೋಚನೆ ಮನಸ್ಸಿಗೆ ಬರುತ್ತೆ. ಅದನ್ನು ದೂರ ಮಾಡಬೇಕಾದಂಥದ್ದು ತುಂಬ ಅಗತ್ಯ ಇದೆ. ಧನ್ವಂತರಿಯ ಉಪಾಸನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ಅನ್ಯೋನ್ಯತೆ ಇರಲಿ. ಪರಸ್ಪರವಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳುವ ಹಾಗಾಗಲಿ. ಪರಸ್ಪರವಾಗಿ ಮಾತುಗಳನ್ನು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂತಹ ಪ್ರಯತ್ನದಲ್ಲಿರಿ. ಆಗ ಯಾವ ಜಗಳಕ್ಕೂ ಅವಕಾಶಗಳು ಆಗೋದಿಲ್ಲ. ಮೂರನೆಯವರು ಬಂದು ನಿಮ್ಮ ಸಮಸ್ಯೆಯನ್ನು ತೀರ್ಮಾನ, ರಾಜಿ ಮಾಡಬೇಕಾದಂತಹ ಪ್ರಮೇಯಗಳು ಬರೋದಿಲ್ಲ. ದಾಂಪತ್ಯ ಕಲಹವನ್ನು ದೂರ ಮಾಡಿಕೊಳ್ತಕ್ಕಂತಹ ಯಾರ ಮಾತನ್ನೂ ಅಲ್ಲಿ ಕೇಳಿ ನೀವು ಒಂದಾಗತಕ್ಕಂತಹ ಸಮಯ ಅಲ್ಲಿ ಬರೋದಿಲ್ಲ. ಇದೆಲ್ಲದಕ್ಕೂ ನಿಮ್ಮ ಅನ್ಯೋನ್ಯತೆ ಬಹಳ ಮುಖ್ಯವಾಗಿರುತ್ತೆ. ಮನೆಗೆ ಬಂದಂತಹ ಅತಿಥಿಗಳ ಜೊತೆಯಲ್ಲೂ ಕೂಡ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ. ಅವರನ್ನೂ ಕೂಡ ನೆಮ್ಮದಿಯಾಗಿ ಇದ್ದು ಹೋಗಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಕಷ್ಟಗಳನ್ನು ಅವರ ಹತ್ರ ಹೇಳ್ಕೊಳ್ತೀರಿ. ಅವರ ಎದುರುಗಡೆ ನೀವು ಜಗಳ ಮಾಡ್ಕೊಳ್ತೀರಿ. ಇಂತಹ ಪರಿಸ್ಥಿತಿ ಖಂಡಿತವಾಗಿ ಬರಬಾರ್ದು ಅಂತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಕೂಡ ಗಲಾಟೆ, ಜಗಳಗಳಾಗುವಂತಹ ಸಾಧ್ಯತೆ ಇದೆ. ಸರಿಯಾದಂತಹ ವಿವೇಚನೆ ಇರೋದಿಲ್ಲ. ತಾಳ್ಮೆಯನ್ನು ಕಳಕೊಂಡು ವ್ಯವಹರಿಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಾರಣ ಆಗಬಹುದು. ನಿಮ್ಮ ನಡವಳಿಕೆ ಸ್ವಾಭಾವಿಕವಾಗಿದ್ದರೂ ಕೂಡ ಜನ ನಿಮ್ಮನ್ನು ಕೆಣಕುತ್ತಾರೆ, ಕೆರಳಿಸ್ತಾರೆ, ಬಿಡೋದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅವಕಾಶಕ್ಕೆ ಕಾದಿರ್ತಕ್ಕಂತಹ ನಿಮಗೆ ಉತ್ತಮವಾದಂತಹ ವಾರ್ತೆ ಸಿಕ್ಕತ್ತೆ. ಯಾವ ವಿಷಯಕ್ಕೆ ನೀವು ಕಾಯ್ಕೊಂಡು ಕೂತಿರ್ತೀರೋ ಅದರಲ್ಲಿ ಒಳ್ಳೆಯ ಮಾತನ್ನು ಕೇಳ್ತೀರಿ ಅಂತಕ್ಕಂಥದ್ದು. ಸಾಲದ ಹಣ ನಿಮಗೆ ಹಿಂತಿರುಗಿ ಬರಬಹುದು. ಅನಿರೀಕ್ಷಿತವಾದಂತಹ ಧನಲಾಭಕ್ಕೆ ಅವಕಾಶ ಇದೆ. ಹೀಗೆ ಮಿಶ್ರ ಫಲಗಳಿರುವಾಗ ಉತ್ತಮವಾದಂತಹದ್ದನ್ನು ಆಯ್ಕೆ ಮಾಡಿಕೊಳ್ಬೇಕು. ನಮ್ಮ ದೌರ್ಬಲ್ಯಗಳನ್ನು ತಿದ್ದುಕೊಳ್ತಕ್ಕಂತಹ ಪ್ರಯತ್ನ ನಡೆದರೆ ಇನ್ನಷ್ಟು ಮತ್ತಷ್ಟು ಗಳಿಸಿದ ಹಾಗಾಗತ್ತೆ. ಅದು ಗೌರವ ಇರಬಹುದು, ಹಣ ಇರಬಹುದು, ಜನ ಮನ ಇರಬಹುದು, ಯಾವುದೇ ಇರಬಹುದು. ಅದನ್ನು ಆಲೋಚನೆ ಮಾಡಿ ಐಶ್ವರ್ಯ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಜವಾಬ್ದಾರಿಯುತವಾದಂತಹ ಕೆಲಸಗಳಲ್ಲಿ ನಿಮಗೆ ಸವಾಲುಗಳು ಎದುರಾಗುತ್ತೆ. ಕೆಲವು ಕೆಲಸಗಳನ್ನು, ಕರ್ತವ್ಯಗಳನ್ನು ನೀವೇ ಮಾಡಿ ಮುಗಿಸಬೇಕಾಗಿರುತ್ತೆ. ಬೇರೆಯವರ ಆಶ್ರಯವಾಗಲಿ, ಬೇರೆಯವರ ಬೆಂಬಲವಾಗಲಿ, ಬೇರೆಯವರಿಗೆ ಕೆಲಸವನ್ನು ವಹಿಸುವಂಥದ್ದಾಗಲಿ ಇರುವುದಿಲ್ಲ. ಆದರೆ ಅಂತಹ ಕೆಲಸಗಳಲ್ಲಿ ಸವಾಲುಗಳು ಹೆಚ್ಚಾಗತ್ತೆ. ಇದನ್ನು ಎದುರಿಸ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ ಎಲ್ಲವೂ ನಿಮಗಿರಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ಒತ್ತಡಕ್ಕೆ ಸಿಲುಕಿ ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಆ ಎಚ್ಚರಿಕೆ ನಿಮಗೆ ಇರಬೇಕಾದಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ
ಹೆಚ್ಚಿನ ಮಾನ್ಯತೆ ಅಥವಾ ಉಪಯೋಗ ಸಿಕ್ಕತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆ ನಿಮ್ಮದಾಗುವಂಥದ್ದು. ಜನರಿಗೆ ನಿಮ್ಮಿಂದ ಸಹಾಯವಾಗ್ತಕ್ಕಂತಹ ದಿವಸ ಇದು. ಯಾರು ನಿಮ್ಮನ್ನು ಆಶ್ರಯ ಮಾಡ್ತಾರೋ, ಯಾರು ನಿಮ್ಮನ್ನು ಹಿಂಬಾಲಿಸ್ತಾರೋ, ಯಾರು ನಿಮ್ಮನ್ನು ಉತ್ತಮವಾದಂತಹ ದೊಡ್ಡ ಸ್ಥಾನದಲ್ಲಿಟ್ಟು ನೋಡ್ತಾರೋ ಅವರಿಗೆ ನಿಮ್ಮಿಂದ ಅನುಕೂಲ ಆಗುವಂಥದ್ದು. ಕೆಲಸದ ಒತ್ತಡ, ಮಾನಸಿಕವಾದಂತಹ ಹಿಂಸೆ ಇವೆಲ್ಲವನ್ನು ಜನರಿಗೋಸ್ಕರವಾಗಿ ಅನುಭವಿಸಲೇಬೇಕಾದಂತಹ ದಿವಸವಾಗುತ್ತೆ. ವಿದೇಶಿ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರಿಗೆ ಶುಭ ಇದೆ. ನಿಮ್ಮ ಆತ್ಮೀಯರೋ, ಬಂಧುಗಳೋ ಅಥವಾ ಸ್ನೇಹಿತರೋ ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಾದರೆ, ಅವರ ಸಂಪರ್ಕ ನಿಮಗಿದೆ ಅಂತಾದರೆ ಅವರಿಂದ ನಿಮಗೊಂದಷ್ಟು ಸಹಾಯ, ಅನುಕೂಲ, ಲಾಭ ಆಗ್ತಕ್ಕಂತಹ ದಿವಸ ಇದೆ. ಸಾಯಂಕಾಲದ ಹೊತ್ತಿಗೆ ಏನೋ ವಿಶೇಷವಾದಂತಹ ಶುಭವಾರ್ತೆಯನ್ನು ಕೂಡ ಕೇಳ್ತೀರಿ. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಹೋದ್ಯೋಗಿಗಳ ಜೊತೆಯಲ್ಲಿ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರ ಜೊತೆಯಲ್ಲಿ ಬಹಳ ಅನ್ಯೋನ್ಯವಾಗಿರಿ. ಅವರ ಮನಸ್ಸನ್ನು ಗೆಲ್ಲತಕ್ಕಂತಹ, ಅವರಿಂದ ಒಳ್ಳೆಯ ಮಾತನ್ನು ಕೇಳತಕ್ಕಂತಹ ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು. ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಿಷ್ಠುರ ಮಾಡಿಕೊಂಡ್ರೆ ನಿಮ್ಮ ಕೆಲಸಕ್ಕೂ ಭಂಗ, ನಿಮಗೂ ಅವಮಾನ, ಜೊತೆಗೆ ಯಾವುದೇ ರೀತಿಯ ಸಹಕಾರಗಳು ನಿಮಗೆ ಸಿಕ್ಕದೇ ಇರುವ ಹಾಗೆ ಆಗೋಗುತ್ತೆ. ಯಾವುದೇ ಕೆಲಸಗಳಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಮಗಿಂತ ಬಲಿಷ್ಠರಾದಂಥವರೂ ಇದ್ದೇ ಇರ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು. ಅವರ ಜೊತೆಯಲ್ಲಿ ಸ್ಪರ್ಧೆಗಿಳಿದು ಅವಮಾನವನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾವ ಕೆಲಸದಲ್ಲಿ ನಾವು ಗಟ್ಟಿಯಾಗಿದ್ದೇವೋ ಅದರಲ್ಲಿ ನೀವು ಸ್ಪರ್ಧೆ ಮಾಡಿದರೆ ನಡೆಯುತ್ತೆ. ಆದರೆ ನಮ್ಮ ದೌರ್ಬಲ್ಯಗಳು ಹೆಚ್ಚಾಗಿರ್ತಕ್ಕಂತಹ ವಿಚಾರವನ್ನೇ ಮುಂದಿಟ್ಟುಕೊಂಡು ನಾವು ಸ್ಪರ್ಧೆಯನ್ನು ಮಾಡಿ ಗೆಲ್ತೀವಿ ಅಂತಕ್ಕಂಥದ್ದು ದುಸ್ಸಾಹಸ, ಜೊತೆಗೆ ಭ್ರಮೆಯಾಗುತ್ತೆ. ಅದು ಬೇಡ ಅನ್ನುವಂತಹ ಅರ್ಥ. ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಅನಗತ್ಯವಾದಂತಹ ಪ್ರಯಾಣಗಳಿದ್ದರೆ ಅದನ್ನು ರದ್ದು ಮಾಡಿ ಮುಂದಿನ ದಿನಕ್ಕೆ ಹಾಕಿ. ಕುಟುಂಬದ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಂತಹ ವಾತಾವರಣ ಇರುತ್ತೆ. ಅಗತ್ಯವಾಗಿ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮನೆಯವರ ಜೊತೆಯಲ್ಲಿ ಸಮಯವನ್ನು ಕಳೆಯಿರಿ. ಬೇರೆಯವರ ಆಗಮನದಿಂದ, ಅತಿಥಿಗಳಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಅದನ್ನು ಸ್ವಲ್ಪ ಗಮನಿಸಿಕೊಂಡು ಅದೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಯಲ್ಲಿ ನೀವಿರಬೇಕಾಗತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.